ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಪರಮಪೂಜ್ಯ ಕಾವಂದರ ಹಾಗೂ ಮಾತೃಶ್ರೀ ಅಮ್ಮನವರ ಪಾದ ಕಮಲಗಳಿಗೆ ವಂದಿಸುತ್ತಾ, ಸ್ಥಳ ಸಾನ್ನಿಧ್ಯದ ಎಲ್ಲ ದೈವ ದೇವರುಗಳನ್ನ ಮನಸಾರೆ ಸ್ಮರಿಸುತ್ತಾ, 13 ವರ್ಷಗಳ ಸುದೀರ್ಘ ಆರೋಗ್ಯ ಸೇವೆಯನ್ನು ನೀಡುತ್ತಿರುವ ನಮ್ಮ SDM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯು ಪ್ರತಿ ದಿನವೂ ಕೂಡ ವಿಭಿನ್ನ ರೀತಿಯ ಸೇವೆಗಳನ್ನು ಒದಗಿಸ್ತಾ ಇದೆ. ಪ್ರತಿ ವರ್ಷವೂ ಕೂಡ ಅನೇಕ ರೀತಿಯ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ನಡೆಸ್ತಾ ಬಂದಿದೆ. ತಿಂಗಳಿಗೆ 2 ರಿಂದ 3 ಉಚಿತ ತಪಾಸಣಾ ಶಿಬಿರವೂ ಕೂಡ ನಡೀತಿದೆ ಅಂತ ಹೇಳಲಿಕ್ಕೆ ನಾವು ಹೆಮ್ಮೆ ಪಡ್ತೇವೆ. ನವೆಂಬರ್ 14 ಮಕ್ಕಳ ದಿನಾಚರಣೆ. ಇದರ ಪ್ರಯುಕ್ತ ಮಕ್ಕಳಿಗೋಸ್ಕರ ಸುಮಾರು 4 ವರ್ಷಗಳಿಂದ, ಇದು 4ನೇ ವರ್ಷ, ಮಕ್ಕಳ ದಿನಾಚರಣೆ ಪ್ರಯುಕ್ತ ಮಕ್ಕಳ ಆರೋಗ್ಯ ತಪಾಸಣಾ ಶಿಬಿರವನ್ನ 4 ವರ್ಷಗಳ ಹಿಂದೆ ನಾವು ಆರಂಭಿಸಿದ್ದೆವು. ಆವಾಗ ಕೇವಲ ಒಬ್ರು ಡಾಕ್ಟರ್ ಜೊತೆ ಪ್ರಾರಂಭಿಸಿದ ಈ ಆರೋಗ್ಯ ತಪಾಸಣಾ ಶಿಬಿರ, ಹೆಮ್ಮೆಯಿಂದ ಹೇಳ್ಕೊತೀವಿ, ಇವತ್ತು ನಮ್ಮ ಜೊತೆ 3 ಜನ ಪೀಡಿಯಾಟ್ರಿಷಿಯನ್ ಕೂಡ ಇದ್ದಾರೆ. ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಬಂದಿರುವ ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಆಗಿರುವ ಡಾಕ್ಟರ್ ಕೆ ನರಸಿಂಹ ಶೆಣೈ ಸರ್ ಅವರು ಸುದೀರ್ಘ 1978 ನಂತರ 47 ವರ್ಷಗಳ ಕಾಲ ಸುದೀರ್ಘ ಆರೋಗ್ಯ ಸೇವೆಯನ್ನ ಬಡ ಜನರಿಗೆ, ಈ ಭಾಗದ ಉಜಿರೆ ಭಾಗದ ಹತ್ತಿರದ ಊರಿನ ಜನರಿಗೆ ಆರೋಗ್ಯ ಸೇವೆಯನ್ನ 47 ವರ್ಷಗಳಿಂದ ಉಜಿರೆಯಲ್ಲಿ ನಡೆಸ್ತಾ ಬಂದಿದ್ದಾರೆ. ಅವರು ಶಿಕ್ಷಣವನ್ನು ಕೂಡ ಉಜಿರೆಯಲ್ಲೇ ಮಾಡಿದವರು. ಪ್ರಸ್ತುತ ಉಜಿರೆಯಲ್ಲೇ ಇದ್ದು ಈಗಲೂ ಎಲ್ರಿಗೂ ಆರೋಗ್ಯ ಸೇವೆಯನ್ನ ಒದಗಿಸ್ತಾ ಬಂದಿದ್ದಾರೆ. ಅವರು ಇವತ್ತು ನಮ್ಮ ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಉದ್ಘಾಟಕರು. ಅವರನ್ನ ಎಲ್ಲರ ಪರವಾಗಿ, ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಗಳ ಪರವಾಗಿ ಹಾಗೂ ಬಂದಿರುವ ಎಲ್ಲ ಶಿಬಿರಾರ್ಥಿಗಳ ಪರವಾಗಿ ತುಂಬು ಹೃದಯದಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಅವ್ರ ಜೊತೆ ಇದ್ದಾರೆ ಅವರ ಧರ್ಮಪತ್ನಿ ಶ್ರೀಮತಿ ಧನ್ಯ ಮೇಡಮ್ ಅವರು. ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಡಾಕ್ಟರ್ ಎನ್ ನರಸಿಂಹ ಶೆಣೈ ಸರ್ ಅವರಿಗೆ ಶ್ರೀಮತಿ ಶರ್ಲಿ ಮೇಡಮ್ ಅವರು ಬಂದು ಹೂಗುಚ್ಛ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಅದೇ ತರ ಅವರ ಧರ್ಮಪತ್ನಿಯಾಗಿರುವ ಶ್ರೀಮತಿ ಧನ್ಯ ಮೇಡಮ್ ಅವರನ್ನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಇವರಿಗೆ ನರ್ಸಿಂಗ್ ವಿಭಾಗದ ಮರಿಯಮ್ಮ ಸಿಸ್ಟರ್ ಅವರು ಹೂಗುಚ್ಛ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಅದೇ ತರ ಆಸ್ಪತ್ರೆಯು ಕೇವಲ ಉಜಿರೆಗೆ ಸೀಮಿತವಾಗಿದ್ದ ಆಸ್ಪತ್ರೆಯನ್ನ ಕರ್ನಾಟಕಾದ್ಯಂತ, ದೇಶದಾದ್ಯಂತ ಮೆಚ್ಚುಗೆ ಗಳಿಸಿದಂತಹ ಕೀರ್ತಿ ನಮ್ಮ ಪ್ರೀತಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಶ್ರೀಯುತ ಜನಾರ್ದನ್ ಸರ್ ಅವರು. ಅವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ತುಂಬು ಹೃದಯದಿಂದ ಸ್ವಾಗತಿಸುತ್ತಿದ್ದೇವೆ. ಇವರಿಗೆ ಪರ್ಚೇಸಿಂಗ್ ಮ್ಯಾನೇಜರ್ ಆಗಿರುವಂತಹ ಶ್ರೀಯುತ ಅಜಯ್ ಸರ್ ಅವರು ಬಂದು ಹೂಗುಚ್ಛ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಅದೇ ತರ ಇವತ್ತಿನ ಮುಖ್ಯ ರೂವಾರಿಗಳು ಡಾಕ್ಟರ್ಗಳು 3 ಜನ ಪೀಡಿಯಾಟ್ರಿಷಿಯನ್ ಜೊತೆಗೆ ಇವತ್ತು ಸೈಕಾಲಜಿ ಕೌನ್ಸಿಲಿಂಗ್ ಮೇಡಮ್ ಅವರು ಕೂಡ ಇದ್ದಾರೆ. ಪೀಡಿಯಾಟ್ರಿಕ್ ಡಾಕ್ಟರ್ ಆಗಿರುವ ಶ್ರೀಮತಿ ಅರ್ಚನಾ ಮೇಡಮ್, ಡಾಕ್ಟರ್ ಅರ್ಚನಾ ಮೇಡಮ್ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಅವರಿಗೆ ಲೈಸನ್ ಆಫೀಸರ್ ಆಗಿರುವ ಶ್ರೀಯುತ ಚಿದಾನಂದ್ ಸರ್ ಅವರು ಬಂದು ಹೂಗುಚ್ಛ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಅದೇ ತರ ಇನ್ನೋರ್ವ ಪ್ರೀತಿಯ ಡಾಕ್ಟರ್, ಎಲ್ರಿಗೂ ಪ್ರೀತಿ ಇವ್ರ ಮೇಲೆ, ಡಾಕ್ಟರ್ ಪ್ರತೀತ್ ಅವ್ರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಅವರಿಗೆ ಸುಮಂತ್ ರೈ ಅವರು ಬಂದು ಹೂಗುಚ್ಛ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಅದೇ ತರ ಇನ್ನೋರ್ವ ಡಾಕ್ಟರ್ ನಿಖಿತಾ ಮೇಡಮ್, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಇವರಿಗೆ ನೈಟ್ ಸೂಪರ್ವೈಸರ್ ಆಗಿರುವಂತಹ ಶ್ರೀಯುತ ರವೀಂದ್ರ ಗುಡಿಗಾರ್ ಸರ್ ಅವರು ಬಂದು ಹೂಗುಚ್ಛ ನೀಡಿ
ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಅದೇ ತರ ಸೈಕಲಾಜಿಕಲ್ ಕೌನ್ಸಿಲಿಂಗ್ ಮೇಡಮ್ ಇದ್ದಾರೆ, ಶ್ರೀಮತಿ ಶಮೀಲಾ ಮೇಡಮ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇವೆ. ಅವರಿಗೆ ಫಾರ್ಮಸಿ ವಿಭಾಗದ ಜಯಶ್ರೀ ಅವರು ಬಂದು ಹೂಗುಚ್ಚ ನೀಡಬೇಕಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಬಂದಿರುವಂತ ಎಲ್ಲ ಶಿಬಿರಾರ್ಥಿಗಳು ಹಾಗೂ ಆಸ್ಪತ್ರೆಯ ಸಿಬ್ಬಂದಿಗಳು, ಅದೇ ತರ ಮಕ್ಕಳ ಪೋಷಕರನ್ನ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸುತ್ತಾ ಮುಂದಕ್ಕೆ ದೀಪವನ್ನ ಪ್ರಜ್ವಲಿಸುವುದರ ಮುಖಾಂತರ ಈ ಮಕ್ಕಳ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಚಾಲನೆಯನ್ನ ನೀಡಬೇಕಾಗಿ ವೇದಿಕೆ ಮೇಲಿರುವ ಎಲ್ಲ ಗಣ್ಯರ ಹತ್ರ ಕೇಳಿಕೊಳ್ತಿದ್ದೇವೆ. ಡಾಕ್ಟರ್ ನರ್ಸಿಂಗ್ ಸರ್ ಅವರು ಬಂದು ಅವ್ರ ಜೊತೆಗೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ಕೂಡ ಜೊತೆಗೂಡಿ ದೀಪವನ್ನ ಪ್ರಜ್ವಲಿಸುವುದರ ಮುಖಾಂತರ ಈ ಒಂದು ಶಿಬಿರದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಧನ್ಯವಾದಗಳು. ದೀಪವನ್ನ ಪ್ರಜ್ವಲಿಸುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಎಲ್ಲ ವೇದಿಕೆ ಮೇಲಿರುವ ಗಣ್ಯರಿಗೆ, ಶಿಬಿರವನ್ನ ಉದ್ದೇಶಿಸಿ ಮಕ್ಕಳ ಆರೋಗ್ಯದ ಬಗ್ಗೆ ಗಮನ ಹರಿಸುವ ಪ್ರೀತಿಯ ಡಾಕ್ಟರ್ಗಳು ಪ್ರಥಮವಾಗಿ ನಮಗೆ 2 ಹಿತನುಡಿಗಳನ್ನ ಆಡಬೇಕು. ಡಾಕ್ಟರ್ ಅರ್ಚನಾ ಮೇಡಮ್ ಅವ್ರ ಹತ್ರ ಡಾಕ್ಟರ್ ಅರ್ಚನಾ ಮೇಡಮ್ ಅವರು 2 ಮಾತನಾಡಿ ಕಾರ್ಯಕ್ರಮಕ್ಕೆ ಶುಭ ಕೋರಬೇಕು. ಎಲ್ಲರಿಗೂ ನಮಸ್ತೆ. ನಾನು 2022 ಅಲ್ಲಿ SDM ಹಾಸ್ಪಿಟಲ್ ಜಾಯಿನ್ ಆಗಿದ್ದಾಗ 4 years ಬ್ಯಾಕ್ ಚಿಲ್ಡ್ರನ್ಸ್ ಡೇ ಪ್ರಯುಕ್ತ ನವೆಂಬರಿಂದ ಮಂತಲ್ಲಿ ಮಕ್ಕಳ ಫ್ರೀ ಹೆಲ್ತ್ ಕ್ಯಾಂಪ್ ಸ್ಟಾರ್ಟ್ ಮಾಡಿದ್ದು. ಸೊ ಇವತ್ತಿಗೆ 4 years ಆಯ್ತು, ಇದು 4th year. ಸರ್ MD ಸರ್ ನೇತೃತ್ವದಲ್ಲಿ ಇದು ಪ್ರತಿ ಸಲ ಒಳ್ಳೆ ಫೆಸ್ಟಿವಲ್ ಥರ ಸರ್ ಇದನ್ನು ಆರ್ಗನೈಸ್ ಮಾಡಿ ಇದು ಮಾಡ್ತಾರೆ. ಫಸ್ಟ್ ಬಂದಾಗ ಅದೇ ನಾನೊಬ್ಬಳೆ ಪೀಡಿಯಾಟ್ರಿಷನ್ ಇದ್ದೆ 2 years. ಈಗ 3 ಜನ ನಾವು ಇದ್ದೇವೆ. ಆ್ಯಂಡ್ ನಮ್ಮಲ್ಲಿ ಫಸ್ಟ್ NICU ಬೇಸಿಕ್ NICU ಫೋಟೋಥೆರಪಿ ಫೆಸಿಲಿಟಿ ಇತ್ತು, 4 bedded. ಸೊ ಈಗ PICU ಆಗಿದೆ, ಎಕ್ಸ್ಪ್ಯಾಂಡ್ ಆಗಿದೆ, 6 bedded PICU ಇದೆ. ಆ್ಯಂಡ್ ರೆಸ್ಪಿರೇಟರಿ ಇಲ್ನೆಸ್ ಅಥವಾ ನಿಮೋನಿಯಾ ಕೇಸಸ್ಸಿಗೆ HFNC ಮಷೀನ್ ಸಹ ಬಂದಿದೆ. ಆ್ಯಂಡ್ 25 bedded ಸೆಪ್ರೇಟ್ ಪೀಡಿಯಾಟ್ರಿಕ್ ವಾರ್ಡ್ ಸಹ ಇದೆ ನಮ್ಮಲ್ಲಿ. ಆ್ಯಂಡ್ 24/7 ಎಮರ್ಜೆನ್ಸಿ ಸರ್ವಿಸಸ್ ಇದೆ ಪೀಡಿಯಾಟ್ರಿಕ್ಸಲ್ಲಿ. ಸೊ ನಾವು 3 ಪೀಡಿಯಾಟ್ರಿಷನ್ಸ್ ಇರೋದ್ರಿಂದ ಯಾವುದೇ ಪೀಡಿಯಾಟ್ರಿಕ್ ರಿಲೇಟೆಡ್ ಎಮರ್ಜೆನ್ಸಿ, ಈವನ್ NICU, ಡೆಲಿವರೀಸ್, ಹಾಗೂ ನಮ್ಮಲ್ಲಿ 3 ಗೈನಕಾಲಜಿಸ್ಟ್ ಇದ್ದಾರೆ. ಸೊ ಒಳ್ಳೆ ಪೀಡಿಯಾಟ್ರಿಕ್ ಟೀಮ್ ಇದೆ ನಮ್ಮ ಹಾಸ್ಪಿಟಲಲ್ಲಿ ಕರೆಂಟ್ಲಿ. ಪೀಡಿಯಾಟ್ರಿಕ್ ಫೆಲೋಶಿಪ್ ಇನ್ ಪೀಡಿಯಾಟ್ರಿಕ್ ಪಲ್ಮನಾಲಜಿ ಅವರು ಸಹ ಈಗ ಫೆಲೋಶಿಪ್ ಮಾಡಿ ಬಂದಿದ್ದಾರೆ, ಡಾಕ್ಟರ್ ನಿಖಿತಾ ಅಂತ. ಸೊ ದಿಸ್ 4th year ಕ್ಯಾಂಪ್ ಐ ಹೋಪ್ ಎಲ್ಲ ಮಕ್ಕಳು ಪ್ರತಿ ವರ್ಷ ಬಂದು ಯಾವುದೇ ಪೀಡಿಯಾಟ್ರಿಕ್ ರಿಲೇಟೆಡ್ ಇಲ್ನೆಸ್, ಮಕ್ಕಳ ರಿಲೇಟೆಡ್ ಯಾವುದೇ ಸಂಬಂಧದ ಯಾವುದೇ ತೊಂದರೆ ಇದ್ದರೂ ಕನ್ಸಲ್ಟೇಷನ್ ಎಲ್ಲ ತಗೊಂಡು ಕ್ಯಾಂಪ್ ಇದು ಉಪಯೋಗ ಪಡ್ಕೊಳ್ಳಿ. ಹಾಗೂ ಯಾವ ಡಿಸ್ಕೌಂಟ್ಸ್ ಏನೇನು ಇದೆ ಕ್ಯಾಂಪಲ್ಲಿ ಅದರದ್ದು ಉಪಯೋಗ ಪಡ್ಕೊಳ್ಳಿ ಅಂತ ಕೇಳ್ಕೊಳ್ತೇನೆ.
ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮುಂದಕ್ಕೆ ಡಾಕ್ಟರ್ ಪ್ರತೀತ್ ಸರ್ ಅವರು ಶಿಬಿರವನ್ನು ಉದ್ದೇಶಿಸಿ ಒಂದೆರಡು ಹಿತನುಡಿಗಳನ್ನ ಆಡ್ಬೇಕು. ವೇದಿಕೆಯ ಮೇಲಿರುವಂತಹ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ನೆರೆದಿರುವಂತಹ ಎಲ್ಲ ಶಿಬಿರಾರ್ಥಿಯಾದಂತಹ ಮಕ್ಕಳೇ ಹಾಗೂ ಪೋಷಕರೇ, ನಾನು ಡಾಕ್ಟರ್ ಪ್ರತೀತ್. ಈಗ ಇಲ್ಲಿ SDM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ಆಲ್ಮೋಸ್ಟ್ 2 ವರ್ಷ ಆಗ್ತಾ ಬಂತು. ಈಗಾಗಲೇ ಮೇಡಮ್ ಹೇಳಿದಾಗೆ ನಮ್ಮಲ್ಲಿ 3 ಜನ ಪೀಡಿಯಾಟ್ರಿಷಿಯನ್ಸ್ ಇದ್ದೇವೆ ಅಂಡ್ NICU ಮತ್ತೆ PICU 2 ಸೌಲಭ್ಯಗಳು ಕೂಡ ಇದ್ದಾವೆ. ಹಾಗೆ 24/7 ಎಮರ್ಜೆನ್ಸಿ ಸರ್ವಿಸಸ್ ಕೂಡ ಇದೆ. ಸೊ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಜನಾರ್ದನ್ ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಹಾಗೆ ಅವರ ಮುಂದಾಳತ್ವದಲ್ಲಿ ಹಾಸ್ಪಿಟಲ್ ಈಗ ಚೆನ್ನಾಗಿ ನಡೀತಾ ಇದೆ. ಸೊ ಮುಂದಕ್ಕೆ ಕೂಡ ಇದೇ ತರ ಯಾವುದೇ ಪೀಡಿಯಾಟ್ರಿಕ್ ಕ್ಯಾಂಪ್ ಇರಲಿ ಅಥವಾ ಎನಿ ಕ್ಯಾಂಪ್ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಇದರ ಸಂಪೂರ್ಣ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ನಮ್ಮ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ಮುಂದಕ್ಕೆ ಡಾಕ್ಟರ್ ನಿಖಿತಾ ಮೇಡಮ್. ಎಲ್ಲರಿಗೂ ನಮಸ್ಕಾರ. ಅದೆಲ್ಲ ಹೇಳ್ದಂಗೆ ಇಲ್ಲಿ 3 ಜನ ಪೀಡಿಯಾಟ್ರಿಷಿಯನ್ಸ್ ಇದ್ದೀವಿ. ಎಲ್ಲಾ ತರ ಫೆಸಿಲಿಟೀಸ್ ಕೂಡ ಇದೆ. PICU ಇದೆ, NICU ಇದೆ, ಮ್ಯಾಮ್ ಹೇಳ್ದಂಗೆ HFNC ಇದೆ. 3 ಜನ ಇರೋದ್ರಿಂದ 24/7 ಎನಿ ಎಮರ್ಜೆನ್ಸಿ ಎನಿ ಟೈಮ್ ಬರ್ಬೋದು. ಲೇಟ್ ನೈಟ್ ಎಷ್ಟೊತ್ತಾಗಿದ್ರು ಇಲ್ಲಿ ಎಲ್ಲ ತರ ಸರ್ವಿಸಸ್ ಇದೆ. ಎಮರ್ಜೆನ್ಸೀಸ್ಗೆಲ್ಲ ಇರ್ತೀವಿ. ಸೊ ಎಲ್ಲಾರ್ಗು ಹೇಳಿ ಇಲ್ಲಿ ಎಲ್ಲ ತರ ಸರ್ವಿಸಸ್ ಇದೆ. ಎನಿ ಟೈಮ್ ಟ್ರೀಟ್ಮೆಂಟ್ ಸಿಗುತ್ತೆ. ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಎಲ್ಲ ಇಲ್ಲಿ ಇರೋ ಎಲ್ಲ ಸೌಲಭ್ಯಗಳನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನು ವಿಶೇಷವಾಗಿ ಮಕ್ಕಳಲ್ಲಿ ಆರೋಗ್ಯದ ಜೊತೆಗೆ ಅವರಿಗೆ ಮಾನಸಿಕ ಒತ್ತಡಗಳು ಕೂಡ ಇರ್ತವೆ. ಇದನ್ನ ಹೇಗೆ ನಿಭಾಯಿಸಬಹುದು? ಇವತ್ತು ಬಹಳ ವಿಶೇಷ ಅಂತ ಹೇಳಿದ್ರೆ ಪೀಡಿಯಾಟ್ರಿಷಿಯನ್ ಡಾಕ್ಟರ್ಗಳ ಜೊತೆ ಸೈಕಾಲಜಿ ಕೌನ್ಸಿಲರ್ ಕೂಡ ಇದ್ದಾರೆ. ಮೇಡಮ್ ಅವರು, ಪ್ರೊಫೆಸರ್ ಶಾಮಿಲಾ ಮೇಡಮ್ ಅವರು ಇದ್ದಾರೆ. ಅವರು 1-2 ಮಾತುಗಳನ್ನ ಆಡ್ಬೇಕು. ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯರಿಗೆ ವಂದಿಸುತ್ತಾ ಹಾಗೆ ಮುಂಭಾಗದಲ್ಲಿ ನಿಮ್ಗೆಲ್ಲರಿಗೂ ವಂದಿಸುತ್ತಾ, ನಾನು ಶಾಮಿಲಾ, ಕ್ಲಿನಿಕಲ್ ಸೈಕಾಲಜಿಸ್ಟ್. ಆಲ್ಮೋಸ್ಟ್ ಈ ಫೀಲ್ಡ್ ಅಲ್ಲಿ 14 ಇಯರ್ಸ್ ಇಂದ ವರ್ಕ್ ಮಾಡ್ತಿದ್ದೇನೆ ಆಸ್ ಎ ಕೌನ್ಸಿಲರ್ ಆಗಿ. ಸೊ ನಮ್ಮಲ್ಲಿ ಹೇಳ್ತಾರೆ ಹೆಲ್ದಿ ಮೈಂಡ್ ಹೆಲ್ದಿ ಬಾಡಿ ಇಸ್ ಈಕ್ವಲ್ ಟು ಹೆಲ್ದಿ ಲೈಫ್. ನಾವೊಂದು ಬೆಟರ್ ಲೈಫ್ ಲೀಡ್ ಮಾಡ್ಬೇಕಂದ್ರೆ ನಮಗೆ ದೈಹಿಕ ಆರೋಗ್ಯ ಎಷ್ಟು ಮುಖ್ಯನೋ ಮಾನಸಿಕ ಆರೋಗ್ಯ ಕೂಡ ಅಷ್ಟೇ ಮುಖ್ಯ ಆಗ್ತದೆ. ಈಗಿನ ಆಕ್ಚುಲಿ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಮಕ್ಕಳಲ್ಲಿ ಪ್ರಮುಖವಾಗಿ ನಾವು ಅನೇಕ ಮಾನಸಿಕ ಕಾಯಿಲೆಗಳನ್ನು ನೋಡ್ಬೋದು. ಬೇರೆ ಬೇರೆ ರೀತಿಯಿಂದ ಬರ್ತದೆ, ಬೇರೆ ಬೇರೆ ರೀತಿಯ ಒತ್ತಡಗಳಿಂದ ಬರ್ಬೋದು. ಶಾಲೆಯ ಒತ್ತಡ ಆಗಿರ್ಬೋದು ಅಥವಾ ಮನೆಯಲ್ಲಿರುವ ಸಮಸ್ಯೆ, ಮೇಲೆ ತಂದೆ ತಾಯಿಯ ಜಗಳ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಾರಣಗಳಿಂದ ಮಕ್ಕಳಲ್ಲಿ ಮಾನಸಿಕ ಸಮಸ್ಯೆಗಳು ಬರ್ತಿದೆ. ನಮ್ಗೆ ಮಾನಸಿಕ ಸಮಸ್ಯೆಗಳು ಹೇಗೆ ಅಂದ್ರೆ ಕಾಣುದಿಲ್ಲ ಅಲ್ವಾ? ಸೊ ಅದರಿಂದಾಗಿ ಹೇಗೆ ನಾವು ಅದನ್ನು ಹೊರಗೆ ತರ್ಬೋದು? ಮಾತನಾಡೋದ್ರ ಮೂಲಕ, ಕೌನ್ಸಿಲಿಂಗ್ ಮಾಡೋದ್ರ ಮೂಲಕ, ಮನಸ್ಸಲ್ಲಿ ಏನಿದೆ, ಮಕ್ಕಳ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದ್ರ ಮೂಲಕ ನಾವು ಅವರಿಗಿರುವಂತಹ ಸಮಸ್ಯೆಗಳನ್ನು ತಿಳ್ಕೊಂಡು ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯ ಮೂಲಕ ಆ ಸಮಸ್ಯೆಗಳನ್ನು ಖಂಡಿತವಾಗಿ ಪರಿಹರಿಸಲು ಸಾಧ್ಯ ಇದೆ. ಫಾರ್ ಎಕ್ಸಾಂಪಲ್, ಈಗ ಸ್ಕೂಲಲ್ಲಿ ತುಂಬಾ ಚಟುವಟಿಕೆಯಿಂದ ಇದ್ದಂತಹ ಒಬ್ಬ ಸ್ಟೂಡೆಂಟ್ ಸಡನ್ ಆಗಿ ಡಲ್ ಆಗ್ತಾನೆ. ಸೊ ಯಾಕೆ ಹಾಗೆ ಆದ? ಇಟ್ ಮೇ ಬಿ ವೇರಿಯಸ್ ರೀಸನ್, ಬೇರೆ ಬೇರೆ ಕಾರಣಗಳಿರ್ಬೋದು. ಬಟ್ ನಮಗೆ ಅದನ್ನು ಡೈರೆಕ್ಟ್ ಆಗಿ ಹೇಳಿಕೆ ಸಾಧ್ಯ ಆಗುದಿಲ್ಲ. ಸೊ ಅದಕ್ಕೆ ನಾವು ಸೂಕ್ತ ಥೆರಪಿ ಅಂತ ಹೇಳ್ತೇವೆ, ಚಿಕಿತ್ಸಾ ವಿಧಾನವನ್ನು ಯೂಸ್ ಮಾಡಿಕೊಂಡು ಅವರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ಹೊರಗಾಕ್ಲಿಕ್ಕೆ ಖಂಡಿತ ಸಾಧ್ಯ ಇದೆ. ಆದ್ರಿಂದಾಗಿ ಮಾನಸಿಕ ಸಮಸ್ಯೆ ಅಥವಾ ಯಾವುದೇ ರೀತಿಯ ಮಾನಸಿಕ ಸಮಸ್ಯೆಗಳಿರ್ಬೋದು, ಯಾವುದೇ ರೀತಿಯ ಹಿಂಜರಿಕೆ ಬೇಡ. ನಾವು ಸೈಕಾಲಜಿ ಡಿಪಾರ್ಟ್ಮೆಂಟ್ ಗೆ ಹೋದ ತಕ್ಷಣ ನಮಗೇನೋ ಬೇರೆ ಸಮಸ್ಯೆ ಇದೆ ಅಂತ ತಿಳ್ಕೊಳ್ಳುವಂತಹ ಒಂದು ಸ್ಟಿಗ್ಮಾ ಇದೆ. ಓಕೆ, ಎಲ್ಲರ ಮನಸ್ಸಲ್ಲಿ, ಎಲ್ಲರ ಮೈಂಡ್ ಅಲ್ಲಿ ಅದು ಹೊರಗೆ ಬರ್ಬೇಕು. ದೈಹಿಕ ಆರೋಗ್ಯ ಎಷ್ಟು ಮುಖ್ಯವೋ ನಮಗೆ ಮಾನಸಿಕ ಆರೋಗ್ಯ ಕೂಡ ಅಷ್ಟೇ ಮುಖ್ಯ ಆಗ್ತದೆ. ಸೊ ಅದರಿಂದಾಗಿ ಇವತ್ತು ನಾನು ಇಲ್ಲಿ ಮಕ್ಕಳಿಗೆ ಯಾವುದೇ ರೀತಿಯ ಮಾನಸಿಕ ಸಮಸ್ಯೆಗಳಿರ್ಬೋದು, ಸೊ ಅದರ ಬಗ್ಗೆ ಒಂದಷ್ಟು ಚರ್ಚಿಸುವ, ಅದಕ್ಕೆ ಬೇಕಾದಂತಹ ಆಪ್ತ ಸಮಾಲೋಚನೆಯನ್ನು ನೀಡಲು ಬಂದಿದ್ದೇನೆ. ಇದರ ಉಪಯೋಗವನ್ನು ಪಡ್ಕೊಳ್ಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಧನ್ಯವಾದಗಳು. ಸರ್, ಈ ಶಿಬಿರವನ್ನ ಉದ್ಘಾಟಿಸಿದ ಉದ್ಘಾಟಕರು ಶ್ರೀಯುತ ಡಾಕ್ಟರ್ ಕೆ ನರಸಿಂಹ ಶೆಣೈ ಸರ್ ಅವರು ಶಿಬಿರವನ್ನು ಉದ್ದೇಶಿಸಿ ಅದ್ರ ಜೊತೆಗೆ ಹಿರಿಯರು ಕೂಡ ನಮ್ಮೆಲ್ಲರಿಗೂ ಆಶೀರ್ವದಿಸಬೇಕಾಗಿ ಈ ಮೂಲಕ ಕೇಳ್ಕೊಳ್ತಿದ್ದೆ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಇಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವ ಗಣ್ಯರೇ, ಮತ್ತೆ ಇಲ್ಲಿ ಶಿಬಿರಕ್ಕೆ ಬಂದ ಹೆತ್ತವರು ಹಾಗೂ ಅವರ ಮಕ್ಕಳು, ಹಾಗೆ ಇಲ್ಲಿ ನೆರೆದವರು
ಎಲ್ಲರಿಗೂ ನಮಸ್ಕಾರ. ನಾನು ಇಲ್ಲಿಗೆ ಬಂದು 1978ನೇ ಇಸ್ವಿಯಲ್ಲಿ ಇಲ್ಲಿ ಬರುವಾಗ ಈ ಉಜಿರೆಯಲ್ಲಿ ಏನೋ ಒಂದು ಸೌಕರ್ಯ ಸವಲತ್ತುಗಳು ಇರಲಿಲ್ಲ. ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾದ್ರೂ ಮಂಗಳೂರಿಗೆ ಹೋಗ್ಬೇಕಿತ್ತು. ಇಲ್ಲಿ ಏನೂ ಇರಲಿಲ್ಲ, ಒಂದು ಎಕ್ಸ್ರೇ ಇಲ್ಲ, ಏನೂ ಇರಲಿಲ್ಲ ಆ ಟೈಮ್ನಲ್ಲಿ. ಆಗ ನಮಗೆ ಏನಾದ್ರೂ ಒಂದು ಮಕ್ಕಳ ಪ್ರಾಬ್ಲಮ್ ಬಂದ್ರೆ ನಾವು ಮಂಗಳೂರಿಗೇನೆ ಕಳಿಸ್ಬೇಕಾದ ಪರಿಸ್ಥಿತಿ ಇತ್ತು. ಅದು ಮತ್ತೆ ಈಗ ಈ ನಮ್ಮ ಕಾವಂದರ ಒಂದು ದಯೆಯಿಂದ ಇದೊಂದು ದೊಡ್ಡ ಹಾಸ್ಪಿಟಲ್ ಆಗಿದೆ. ಒಳ್ಳೆಯ ಪೀಡಿಯಾಟ್ರಿಷಿಯನ್ ಇದ್ದಾರೆ, ಒಳ್ಳೆ ಕಾರ್ತಗೊಳ್ಳುವರು. ಹಾಗೆ ಈ ಹಾಸ್ಪಿಟಲ್ ಅನ್ನ ನಮ್ಮ ಜನಾರ್ದನ್ ರವರು ಬಂದ ಮೇಲೆ, ಮಿಸ್ಟರ್ ಜನಾರ್ದನ್ ಅವರು ಬಂದ ಮೇಲೆ ಇದನ್ನು ತುಂಬಾ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಅವರು ಇಷ್ಟು ಇಂಪ್ರೂವ್ಮೆಂಟ್ ಹಿಂದೆ ಇರಲಿಲ್ಲ. ಜನಾರ್ದನರಿಗೆ ನಾನು ಹ್ಯಾಟ್ಸ್ ಆಫ್. ಅಂದ್ರೆ ಅವರ ಮುತುವರ್ಜಿ, ಅವರ ಹತ್ರ ಮಾತಾಡಿದ್ದೇನೆ ನಾನು. ಅವರ ಒಂದು ಗುಣನಡತೆ, ಅವರು ಹೇಳಿದ ಅವರ ಒಂದು ನೇಚರ್, ಸಾಫ್ಟ್ ಸ್ಪೋಕನ್ ತುಂಬಾ ನನಗೆ ಇಂಪ್ರೆಸ್ ಆಗಿದೆ. ಇಂಥವರು ಈ ಹಾಸ್ಪಿಟಲ್ನಲ್ಲಿ ಇದ್ರೆ ಖಂಡಿತ ಇದು ಇನ್ನೂ ಮೇಲಕ್ಕೆ ಬರ್ತದೆ. ಅವರ ಈ ಕಾರ್ಯವೈಖರಿ ಅಷ್ಟು ಚೆನ್ನಾಗಿದೆ. ಮತ್ತೆ ನಾನು ಹೆತ್ತವರಲ್ಲಿ ಒಂದು ಹೇಳೋದೇನೆಂದು ಹೇಳಿದ್ರೆ, ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೇವೆ ನಾವು. ಇಂಗ್ಲಿಷ್ನಲ್ಲಿ ಇದೆ, ಇಫ್ ವೆಲ್ತ್ ಇಸ್ ಲಾಸ್ಟ್ ನಥಿಂಗ್ ಇಸ್ ಲಾಸ್ಟ್, ಇಫ್ ಹೆಲ್ತ್ ಇಸ್ ಲಾಸ್ಟ್ ಸಮಥಿಂಗ್ ಇಸ್ ಲಾಸ್ಟ್. ಅಂದ್ರೆ ಆರೋಗ್ಯವನ್ನ ನಾವು ಕಾಪಾಡಿಕೊಳ್ಬೇಕು. ಮಗು ಹುಟ್ಟಿದಾಗಿನಿಂದ ಬೆಳೀತಾ ಇದ್ದಾಗೆ ಅದರ ಆರೋಗ್ಯದವನ್ನು ನಾವು ಹೆತ್ತವರು ಸರಿಯಾಗಿ ಅದನ್ನು ಆರೈಕೆ ಮಾಡಬೇಕು. ಸಮಯಕ್ಕೆ 1 ವರ್ಷದ ತನಕ ಆಗಾಗ ಸಾಧ್ಯ ಆದರೆ 1 ತಿಂಗಳಿಗೊಮ್ಮೆ ಆದರೂ ಮಕ್ಕಳನ್ನು ಪಿಡಿಯಾಟ್ರಿಷಿಯನ್ಸ್ಗೆ ತೋರಿಸಿ ಅವರ ಬೆಳವಣಿಗೆ ಹೇಗಿದೆ ಅಂತೆಲ್ಲ ಇದನ್ನು ವಿಚಾರಿಸಿ, ನಮ್ಮ ಮಗು ನಿಮ್ಮ ಏನಾದರೂ ಸಮಸ್ಯೆ, ಹೊಟ್ಟೆಗೆ ತಿನ್ನೋದಿಲ್ಲ, ಇಂಥದ್ದೇನಾದ್ರು ಇದ್ದರೆ ಆ ಪಿಡಿಯಾಟ್ರಿಷಿಯನ್ ಹತ್ರ ಹೇಳಿ ಅವರಿಂದ ತಕ್ಕ ಸಲಹೆಯನ್ನು ಪಡೆದು ನೀವು ಮಕ್ಕಳ ಆರೈಕೆ ಮಾಡಬೇಕಾಗ್ತದೆ. ಮತ್ತೆ ಮಕ್ಕಳಿಗೆ ಅಂದ್ರೆ ಇಂದಿನ ಜನಾಂಗವೇ, ಇಂದಿನ ಮಕ್ಕಳೇ ಮುಂದಿನ ಜನಾಂಗ ಅಂತ ನಾವು ಹೇಳ್ತೇವೆ. ಅಂದ್ರೆ ನಮ್ಮ ಉದ್ದೇಶ, ನಮ್ಮ ಕರ್ತವ್ಯ ಏನಿದೆ ಅಂತ ಹೇಳಿದ್ರೆ, ಈ ಸಮಾಜಕ್ಕೆ ಆರೋಗ್ಯವಂತರಾದ ಮಕ್ಕಳನ್ನು ನಾವು ಕೊಡಬೇಕು. ಆರೋಗ್ಯ ಅಂದ್ರೆ ದೈಹಿಕವಾಗಿಯೂ ಅಲ್ಲ, ಮಾನಸಿಕವಾಗಿಯೂ. ಅದೇ ಸೈಕಾಲಜಿಸ್ಟ್ ಅನಾಲಿಸ್ಟ್ ಹೇಳಿದಾಗೆ ನಾವು ಅಂಥ ಒಂದು ಮಕ್ಕಳನ್ನ ತಯಾರು ಮಾಡಬೇಕು. ಅದಕ್ಕಾಗಿ ಇಂಥ ಶಿಬಿರವನ್ನು ಏರ್ಪಡಿಸುವಾಗ ಇದರ ಸಂಪೂರ್ಣ ಪ್ರಯೋಜನವನ್ನು ಪಡೆದುಕೊಂಡು ಇಲ್ಲಿ ಬಂದು ನಿಮ್ಮ ಮಗುವಿಗೆ ಏನು ಸಮಸ್ಯೆ ಇದೆ ಅದನ್ನೊಂದು ಸೂಕ್ಷ್ಮ ರೂಪದಲ್ಲಿ ಹೇಳಿ ಅದಕ್ಕೆ ತಕ್ಕ ಪರಿಹಾರವನ್ನು ಆ ಮಕ್ಕಳ ತಜ್ಞ ವೈದ್ಯರಿಂದ ಪಡೆದುಕೊಳ್ಬೇಕು. ಮಕ್ಕಳ ವೈದ್ಯರು ಸಹ ಹಾಗೆ ಸ್ವಲ್ಪ ಸಮಾಧಾನದಿಂದ ಅವರು ಹೇಳಿದ್ದನ್ನ ಕೇಳಿ ಅವರಿಗೆ ಸರಿಯಾದ ಸಲಹೆ ಏನಿದೆ, ಅವರ ಡಯಟ್ ವಿಷಯನ ಬೇರೆ ವಿಷಯನ ಅವರಿಗೆ ಸರಿಯಾದ ಒಂದು ಮಾರ್ಗದರ್ಶನವನ್ನು ಮಾಡಬೇಕು. ಅದು ಈ ಕ್ಯಾಂಪಿನಲ್ಲಿ ಸಾಧ್ಯ ಆಗ್ತದೆ. ಹಾಗೆ ಈ ಕ್ಯಾಂಪನ್ನು ಒಂದು ಆಗಾಗ ಮಾಡ್ತಾ ಇದ್ರೆ ಒಂದು ಫಾಲೋ ಅಪ್, ಅಂದ್ರೆ ಈ ಕ್ಯಾಂಪಿಗೆ ಬಂದವರು ನೆಕ್ಸ್ಟ್ ಕ್ಯಾಂಪಿಗೆ ಮಕ್ಕಳ ವಿಷಯದಲ್ಲಿ ಹೇಗೆ ಇಂಪ್ರೂವ್ಮೆಂಟ್ ಏನುಂಟು ಅದೆಲ್ಲವನ್ನು ಡಾಕ್ಟರ್ಗೆ ತಿಳಿಸಿದಾಗೂ ಆಗ್ತದೆ. ಮತ್ತೆ ಇದು ನಾನು ನೋಡಿದ ಹಾಗೆ ಈಗಿನ ಮಕ್ಕಳಲ್ಲಿ ಈ ಡಯಟ್, ಈ ಆಹಾರ ಸಮಸ್ಯೆ ಇದೆ. ಅಂದ್ರೆ ಮಕ್ಕಳು ಹೆಚ್ಚಾಗಿ ಒಳ್ಳೆಯ ಆರೋಗ್ಯದಾಯಕವಾದ ಆಹಾರವನ್ನು ತಗೊಳ್ಳೋದಿಲ್ಲ. ಅವರಿಗೆ ಬೆಳೀತಾ ಇದ್ದಾಗೆ ಈ ಬೇಕರಿ ಐಟಮ್ಸ್ಗಳು ಮತ್ತೆ ಈ ಚಾಕ್ಲೇಟ್ಸ್ಗಳು ಅದು ಇಷ್ಟ ಆಗುತ್ತೆ. ಹಾಗಂತೇಳಿ ಈ ಮನೆಗೆ ಕೆಲವರು ಬರೋರು ಗೆಸ್ಟ್ಗಳು ತರೋದು ಚಾಕ್ಲೇಟ್ಗಳನ್ನ ಮಕ್ಕಳಿಗೆ ಕೊಡ್ತಾರೆ. ಹೇಳಿದ್ರೆ ಮನೆಯವ್ರು ಏನು ಮಾಡೋ ಸರ್, ಅದು ಮಕ್ಕಳಿಗೆ ಅವರು ತಂತಾರೆ, ನಮ್ಗೆ ಬೇಡ ಅಂತೇಳಿ. ಮಗು ನಿಮ್ದಲ್ವಮ್ಮ, ನೀವು ಹೇಳಿ ಡಾಕ್ಟರ್ ಇಂಥ ಚಾಕ್ಲೇಟ್ ಎಲ್ಲ ತಿನ್ಬಾರ್ದಂತ ಹೇಳಿದಾರಂತ ಹೇಳಿ ಅವರಿಗೆ ಅಂತ ನಾನು ಹೇಳಿಕ್ಕೆ. ಇದು ಮಗುವಿನ ಆರೋಗ್ಯದ ಮೇಲೆ ತುಂಬಾ ಪರಿಣಾಮ ಬೀಳ್ತದೆ. ಇತ್ತೀಚೆಗೆ ಮಂಗಳೂರಿನಲ್ಲಿ ಈ ಪೀಡಿಯಾಟ್ರಿಷಿಯನ್ಗಳಿಗೆ ಅವರಿಗೆ ಒಂದು ಡೌಟ್ ಆಯ್ತು, ಮಕ್ಕಳು ಮ್ಯಾಲ್ ನ್ಯೂಟ್ರಿಷನ್ ಇದ್ದಾರೆ, ಪ್ರಾಯಕ್ಕೆ ತಕ್ಕಂತ ಗ್ರೌತ್ ಇಲ್ಲ, ಏನಿದೆ ಹೀಗೆ ಅಂತೇಳಿ ಎಲ್ಲರೂ ಪೀಡಿಯಾಟ್ರಿಷಿಯನ್ಸ್ ಒಟ್ಟುಗೂಡಿ ಆಲೋಚನೆ ಮಾಡಿ ಕಡೆಗೆ ನೋಡುವಾಗ ಮುಖ್ಯವಾಗಿ ಜಂಕ್ ಫುಡ್ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಮತ್ತೆ ಹೆಚ್ಚಿನ ಮಕ್ಕಳಲ್ಲಿ ಹಿಮೋಗ್ಲೋಬಿನ್ ಕಮ್ಮಿ ಇರ್ತದೆ. ಅದು ನಾನು ಸಹ ಅನುಭವಿಸಿದ್ದೇನೆ. ಮಕ್ಕಳಲ್ಲಿ ಹೆಚ್ಚಾಗಿ ಹಿಮೋಗ್ಲೋಬಿನ್ ಕಮ್ಮಿ ಇರ್ತದೆ. ಅದಕ್ಕಾಗಿ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಈಗ ಶಾಲೆಗಳಿಗೆ ಹೋಗಿ ಅಲ್ಲಿ ಈ ಅವರ ಆರೋಗ್ಯದ ವಿಷಯ, ಅವರ ಫುಡ್ಡಿನ ವಿಷಯ ಎಲ್ಲ ಅವರಿಗೆ ಅವರಿಗೆ ಹೇಳ್ತಾರೆ. ಅಂತ ಪ್ರತಿಯೊಂದು ಹಿಮೋಗ್ಲೋಬಿನ್ ಒಂದು ಮಕ್ಕಳಲ್ಲಿ ಟೆಸ್ಟ್ ಮಾಡ್ತಾರೆ. ನೋಡುವಾಗ ಹಿಮೋಗ್ಲೋಬಿನ್ ಕಮ್ಮಿ ಇರ್ತದೆ. ಅದಕ್ಕೆ ತಕ್ಕಂತ ಮತ್ತೆ ಮದ್ದು ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಮಕ್ಕಳಲ್ಲಿ ಇದು ಎನಿಮಿಯಾ ಸರ್ವೇ ಸಾಮಾನ್ಯ ಆಗಿದೆ ಈಗ. ಅಂದ್ರೆ ಒಂದು ಫುಡ್ ಆಹಾರ ಸರಿಯಾದ ಆಹಾರವನ್ನು ಅವರು
ಪೌಷ್ಟಿಕವಾದ ಆಹಾರವನ್ನು ತಗೊಳ್ಳುವುದಿಲ್ಲ. ರಕ್ತಕ್ಕೆ ಸಂಬಂಧಪಟ್ಟ ಜಾಸ್ತಿ ಆಗುವ ಆಹಾರಗಳನ್ನು ತಗೊಳ್ಳುವುದಿಲ್ಲ. ತರಕಾರಿ ತಿನ್ನೋದಿಲ್ಲ, ಫ್ರೂಟ್ಸ್ ತಿನ್ನೋದಿಲ್ಲ. ತಾಯಿ ಹತ್ರ ಹೇಳಿದ್ರೆ ಇಲ್ಲ ಅವರು ತಿನ್ನೋದಿಲ್ಲ ಸರ್, ಫ್ರೂಟ್ ಮುಟ್ಟೋದಿಲ್ಲ, ಹೀಗೆಲ್ಲ ಹೇಳ್ತಾರೆ. ಇಲ್ಲ, ನೀವು ತಿನ್ನಿಸ್ಬೇಕು. ಮತ್ತು ಈ ಮಕ್ಕಳಿಗೆ ಉಂಟಲ್ಲ, ನಾವು ಅವರಿಗೆ ನಮ್ಮ ಒಟ್ಟಿಗೆ ಊಟ ಮಾಡಿಸ್ಬೇಕು. ತಂದೆ ತಾಯಿಗಳು ಕೂತ್ಕೊಂಡು ಅವರಿಗೆ ಊಟ ಮಾಡಿಸ್ಬೇಕು. ಇದು ಅವರಿಗೆ ಮಾತ್ರ ಅವ್ರು ಊಟ ಮಾಡಿಸ್ತಾರೆ. ನಾನು ನೋಡಿದ್ದೇನೆ, 6 ತಿಂಗಳ ಮಗುವಿಗೆ ಊಟ ಮಾಡಿಸ್ಬೇಕಾದ್ರೆ ಕೈಯಲ್ಲಿ ಒಂದು ಮೊಬೈಲ್ ಕೊಡ್ಬೇಕು. ಈ ಮೊಬೈಲ್ ಉಂಟಲ್ಲ, ಇದು ತುಂಬಾ ಹಾಳು ಮಾಡ್ತಾ ಇದೆ ನಮ್ಮ ಮಕ್ಕಳನ್ನ, ತುಂಬಾ ಹಾಳು ಮಾಡ್ತಾ ಇದೆ. ಅದರಿಂದ ನಾನೇ ಹೇಳೋದು, ಸಣ್ಣ ಪದ ಮಕ್ಕಳಿಗೆ ನಿಮ್ಮೊಟ್ಟಿಗೆ ಕೂತ್ಕೊಳಿಸಿ, ನೀವು ಊಟ ಮಾಡುವಾಗ ಅವರಿಗೂ ಊಟ ಮಾಡಿಸಿ, ಆಗ ಅವರು ತಿಂತಾರೆ. ಮತ್ತೆ ಹೇಳಿದಾಗೆ ಮಕ್ಕಳಿಗೆ ಆರೋಗ್ಯ ಮಾತ್ರ ಸಮಸ್ಯೆ ಅಲ್ಲ, ಮಾನಸಿಕ ಸಮಸ್ಯೆ ಇರ್ತಾರೆ. ಅವ್ರಿಗೆ ಹೇಳಿದಾಗೆ ಮಕ್ಕಳಲ್ಲಿ ಹಠ ಇರ್ತದೆ. ತಂದೆ ತಾಯಿಗಳು ಕೆಲವು ಸರ್ತಿ ಅವರನ್ನು ಸರಿ ಅರ್ಥ ಮಾಡಿಕೊಳ್ಳದೆ, ಈಗ 3 ಮಂದಿ ಮಕ್ಕಳಿದ್ದಾರೆ, ಒಂದು ಮಗುವನ್ನು ಸ್ವಲ್ಪ ಜಾಸ್ತಿ ಪ್ರೀತಿ ಮಾಡೋದು, ಇನ್ನೊಂದು ಮಗುವನ್ನು ಸ್ವಲ್ಪ ಕಮ್ಮಿ, ಹೀಗೆಲ್ಲ ಇದ್ದು ಮಕ್ಕಳು ಮಾನಸಿಕವಾಗಿ ಸ್ವಲ್ಪ ದುರ್ಬಲರಾಗ್ತಾರೆ, ಹಠ ಮಾಡ್ತಾರೆ, ಡಿಪ್ರೆಷನ್ಗೆ ಹೋಗ್ತಾರೆ. ಇದೆಲ್ಲ ಮಕ್ಕಳ ಒಂದು ಸೈಕಾಲಜಿ. ಇದನ್ನು ಸಹ ಅರ್ಥ ಮಾಡಿಕೊಡ್ಬೇಕು. ಮಕ್ಕಳಿಗೆ ಅದಕ್ಕಾದ ಸರಿಯಾದ ಒಂದು ಇದನ್ನು ಕೊಟ್ಟು ಹೆತ್ತವರಿಗೆ ನಾವು ಗೈಡ್ ಮಾಡ್ಬೇಕು. ಮಕ್ಕಳನ್ನು ಈ ರೀತಿ ನೋಡಿ, ತುಂಬಾ ಮುದ್ದು ಮಾಡಬೇಡಿ, ಹಾಗೆಲ್ಲ ತಪ್ಪು ಮಾಡಿದರೆ ಶಿಕ್ಷೆ ಮಾಡಿಸ್ಬೇಕು, ಶಿಕ್ಷೆ ಕೊಡಬೇಕು. ಆದ್ರೆ ತುಂಬಾ ಮುದ್ದು, ತುಂಬಾ ನಿಗ್ಲಿಜಿಯನ್ಸ್ ಒಳ್ಳೇದಲ್ಲ. ಅದರಿಂದ ನಾನು ಹೆಚ್ಚು ಹೇಳಲಿಕ್ಕೇನು ಬಯಸೋದಿಲ್ಲ. ನಿಮಗೆ ಕ್ಯಾಂಪ್ ಶುರು ಆಗ್ತದೆ, ಅದರಿಂದ ಎಲ್ಲರಿಗೂ ಒಳ್ಳೆ ಇಂಥ ಶಿಬಿರದಲ್ಲಿ ಆದಷ್ಟು ಭಾಗವಹಿಸಿ. ಎಲ್ಲಾ ಮಕ್ಕಳಿಗೆ ಹುಟ್ಟಿದಾಗಿನಿಂದ ಏನೇನು ವ್ಯಾಕ್ಸಿನೇಷನ್ ಇದೆ ಅದನ್ನೆಲ್ಲ ಸರಿ ಕೊಡಿಸಿ. ಯಾಕಂದ್ರೆ ಕೆಲವು ಮಾರಣಾಂತಿಕ ಕಾಯಿಲೆಗಳು ಇರುತ್ತವೆ, ಅದನ್ನು ಈ ವ್ಯಾಕ್ಸಿನೇಷನ್ ತಡೀತದೆ. ಆಯ್ತಲ್ಲ, ಇಷ್ಟೇ ಹೇಳಿ ನಾನು ಎಲ್ಲರಿಗೂ, ಮಕ್ಕಳಿಗೆ ಎಲ್ಲರಿಗೂ ದೇವರು ಆಯುರಾರೋಗ್ಯವನ್ನು ಕೊಡ್ಲಿ ಅಂತ ಹೇಳಿ ದೇವರಲ್ಲಿ ಬೇಡಿಕೊಂಡು, ನನಗೆ ಇವತ್ತು ಇಲ್ಲಿಗೆ ಆಹ್ವಾನಿಸಿ ಈ ಶಿಬಿರದ ಉದ್ಘಾಟನೆಯನ್ನು ಮಾಡಲಿಕ್ಕೆ ಅನುವು ಮಾಡಿಕೊಟ್ಟ ಎಲ್ಲರಿಗೂ ನಾನು ಅಭಿನಂದಿಸ್ತಾ ನನ್ನ 2 ಮಾತನ್ನ ಮುಗಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ವಿಷಯಗಳು ಅವರ ಎಕ್ಸ್ಪೀರಿಯನ್ಸ್ ಇಂದ ನಮಗೆ ತಿಳಿಯಿತು. ಎಲ್ಲರೂ ಆರೋಗ್ಯವಾಗಿರಲಿ ಸರ್, ತಮ್ಮ ಆಶೀರ್ವಾದದಿಂದ. ಮುಂದಕ್ಕೆ ಶಿಬಿರವನ್ನ ಉದ್ದೇಶಿಸಿ ಮಾತನಾಡಬೇಕಾಗಿ ನಮ್ಮೆಲ್ಲರ ಪ್ರೀತಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಶ್ರೀಯುತ ಜನಾರ್ದನ್ ಸರ್ ಅವರ ಹತ್ರ ಕೇಳ್ಕೊಳ್ತಿದ್ದೆ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಮತ್ತು ಮಾತೃಶ್ರೀ ಅಮ್ಮನವರ ಪಾದ ಕಮಲಕ್ಕೆ ವಂದಿಸುತ್ತಾ, ನಮ್ಮೆಲ್ಲರಿಗೂ ತುಂಬಾ ಸಂತೋಷ. ಯಾಕಂದ್ರೆ ಇವತ್ತು ನಡೀತಾ ಇರುವ ಈ ಫ್ರೀ ಚಿಲ್ಡ್ರನ್ಸ್ ಮೆಡಿಕಲ್ ಕ್ಯಾಂಪ್ಗೆ ನಮ್ಮ ಈ ಬೆಳ್ತಂಗಡಿ ತಾಲೂಕಿನಲ್ಲಿ 47 ಇಯರ್ಸ್ ಇಂದ 47 ವರ್ಷದಿಂದ ಅತ್ಯಂತ ಡೆಡಿಕೇಶನ್ ಇಂದ ಸೇವೆ ಮಾಡ್ತಾ ಇರುವ ಡಾಕ್ಟರ್ ನರಸಿಂಹ ಶೆಣಾಯಿ ಸರ್ ಅವರು ಚೀಫ್ ಗೆಸ್ಟ್ ಆಗಿ ಬಂದಿದ್ದಾರೆ. ನಮ್ಮ ಒಂದು ಬೇಡಿಕೆಗೆ, ರಿಕ್ವೆಸ್ಟ್ಗೆ ಅವ್ರು ಎಕ್ಸೀಡ್ ಮಾಡಿ ಪರಿವಾರ ಸಮೇತ ಬಂದಿದ್ದಾರೆ. ಸೊ ಸರ್, ಇಟ್ಸ್ ಗ್ರೇಟ್ ಹಾನರ್ ಅಂಡ್ ಪ್ರಿವಿಲೇಜ್ ಟು ಹ್ಯಾವ್ ಯು. ತಾವು ತಮ್ಮ ಮೇಡಮ್ಗೆ ತುಂಬಾ ಸಂತೋಷ. ಯಾಕಂದ್ರೆ ದೊಡ್ಡವರ ಆಶೀರ್ವಾದ ಯಾವಾಗೂ ಬೇಕು. ಸೊ ಈಗ ತಾನೇ ತಾವು ಕೇಳಿದಿರಿ, ಎಷ್ಟು ಚಂದ ಮಾತಾಡಿದ್ದಾರೆ. ಅವರು ಒಂದು ಮೆಸೇಜ್ ನಲ್ಲಿ ಇಟ್ ರಿಯಲಿ ಕ್ಯಾರೀಸ್ ದ ಎಸೆನ್ಸ್ ಆಫ್ ದಿ ಪ್ರೆಸೆಂಟ್ ಡೇ ಲೈಫ್ ಸ್ಟೈಲ್ ಏನಿದೆ ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ. ಅದನ್ನು ದಯವಿಟ್ಟು ಬಂದವರು ನೀವು ತಿಳ್ಕೊಂಡು ಬೇರೆಯವ್ರಿಗೂ ತಿಳಿಸ್ಬೇಕು. ಈ ಮಾಧ್ಯಮ ಮೂಲಕ ಬೇರೆಯವ್ರಿಗೂ ಸಹಿತ ಮುಟ್ಟುತ್ತೆ. ಇಟ್ಸ್ ರಿಯಲಿ ಗುಡ್. ಅಂಡ್ ತಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ನಮ್ಮ SDM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನಲ್ಲಿ 3 ಮಂದಿ ಇವತ್ತು, ಬಿಕಾಸ್ ಇಟ್ ಇಸ್ ಪೀಡಿಯಾಟ್ರಿಕ್ ಡೇ, ನಾನು ಅವ್ರ ಬಗ್ಗೆ ಮಾತಾಡ್ತೇನೆ. ವಿ ಹ್ಯಾವ್ ಅ ವಂಡರ್ಫುಲ್ ಎಕ್ಸಲೆಂಟ್ ಮೆಡಿಕಲ್ ಸ್ಟಾಫ್ ಇದ್ದಾರೆ. ಬಟ್ ಇವತ್ತು ಇವ್ರ ಬಗ್ಗೆ ಮಾತ್ರ ಮಾತಾಡ್ಬೇಕಾಗ್ತೈತೆ. 3 ಮಂದಿ ಪೀಡಿಯಾಟ್ರಿಷಿಯನ್ಸ್ ಇದ್ದಾರೆ. ಎಕ್ಸೀಡಿಂಗ್ಲಿ ಅಂದ್ರೆ ಡಾಕ್ಟರ್ಸ್ ಅನ್ನೋದು ಇರ್ತಾರೆ, ಬಟ್ ಡಾಕ್ಟರ್ ಜೊತೆ ಒಂದು ಮಾನವತೆ, ಒಂದು ಸೇವಾ ಭಾವ, ಇದು ನಮ್ದೇ ಹಾಸ್ಪಿಟಲ್, ಇದು ನಂದೇ ಬಂದವರು, ನನ್ನ ಒಂದು ರಿಲೇಟಿವ್ಸ್ ಅನ್ನೋ ಒಂದು ಭಾವನೆಯಿಂದ 3 ಮಂದಿ ಸೇವೆ ಮಾಡ್ತಾ ಇದ್ದಾರೆ. ಬಂದ ಪ್ರತಿ ಒಂದು ಪೇಷಂಟ್ ಅಂತಾರೆ, ಒಂದು ಡಾಕ್ಟರ್ ಪ್ರತೀಕ್ ಸರ್ ಇರ್ಬೋದು, ಡಾಕ್ಟರ್ ಅರ್ಚನಾ ಮೇಡಮ್ ಇರ್ಬೋದು, ನಿಕಿತಾ ಮಿರ್ಲಾ ಮೇಡಮ್ ಅವ್ರು ಇರ್ಬೋದು, ತುಂಬಾ ಚೆನ್ನಾಗಿ ಬಂದ ಪೇಷಂಟ್ ಜೊತೆಗೆ ಅವರು ಯಾವ ತರ ಒಂದು ರಿಲೇಟಿವ್ಸ್ ಬೇಕಾದವರು ಬಂದ್ರೆ ನೋಡ್ತಾರೆ, ಅದೇ ಒಂದು ಕಾಳಜಿಯಿಂದ ನೋಡ್ತಾರೆ. ಇಟ್ಸ್ ಗ್ರೇಟ್. ಅಂದ್ರೆ ಐ ಫೀಲ್ ಪ್ರೌಡ್ ಟು ಹ್ಯಾವ್ ಸಚ್ ಅ ವಂಡರ್ಫುಲ್ ಟೀಮ್, ಗ್ರೇಟ್ ಟೀಮ್.
ಅಂಡ್ ಇದ್ರ ಜೊತೆಗೆ ನಮ್ಗೆ ತುಂಬಾ ಸಂತೋಷವಾದ ವಿಷಯ ಏನಂದ್ರೆ ಶ್ಯಾಮಲಾ ಮೇಡಮ್ ಸಹಿತ ಲಾಸ್ಟ್ ಮೂಮೆಂಟ್ ನಲ್ಲಿ ವಿ ಥಾಟ್ ವಿಲ್ ಇನ್ಕ್ಲೂಡ್ ಮೇಡಮ್ ಸರ್ವಿಸಸ್ ಆಲ್ಸೋ, ಬಿಕಾಸ್ ಲೈಫ್ ಸ್ಟೈಲ್ ಚೇಂಜಸ್ ನಲ್ಲಿ ಮಾನಸಿಕ ಆರೋಗ್ಯ ಸಹಿತ ತುಂಬಾ ಇಂಪಾರ್ಟೆಂಟ್. ಅದು ಕ್ಯಾಚ್ ದೆಮ್ ಯಂಗ್ ಅಂತೀವಿ. ಸಣ್ಣವ್ರು ಇದ್ದಾಗನೇ ಇದ್ರ ಬಗ್ಗೆ ಒಂದು ಒಳ್ಳೆ ಮಾಹಿತಿ ಸಿಕ್ಕಿದ್ರೆ ಪೇರೆಂಟ್ಸ್ಗೆ ಎಸ್ಪೆಷಲಿ, ಯಾಕಂದ್ರೆ ಮೇಡಮ್ ಅಂದಂಗೆ ದೇ ಕ್ಯಾನ್ಟ್ ಎಕ್ಸ್ಪ್ರೆಸ್, ಬಟ್ ಇಟ್ ಈಸ್ ದ ಡ್ಯೂಟಿ ಆಫ್ ದ ಪೇರೆಂಟ್ಸ್. ಅವ್ರನ್ನು ಗಮನಿಸಿದಾಗ ಏನೋ ಒಂದು ಸ್ವಲ್ಪ ಅನ್ಈಸಿ ಇದಾಗೆ ಸಿಂಪ್ಟಮ್ಸ್ ಕಾಣಿಸಿದಾಗ, ಅನ್ಯೂಶುವಲ್ ಸಿಂಪ್ಟಮ್ಸ್ ಕಾಣಿಸಿದಾಗ ದೇ ಶುಡ್, ಅಂದ್ರೆ ಒಂದು ಒಳ್ಳೆ ಮಾತು ಅಂದಿದ್ದಾರೆ, ಒಂದು ಸೈಕಾಲಜಿಸ್ಟ್ ಕಡೆ ಹೋದಾಗ ಅದೇನೋ ಮೆಂಟಲ್ ಪ್ರಾಬ್ಲಮ್ ಇದ್ರೆ ಮಾತ್ರ ಅನ್ನೋದು ಒಂದು ಸ್ಟಿಗ್ಮಾ ಇದೆ, ಅದು ಹೋಗ್ಬೇಕು. ಇಟ್ಸ್ ಆಲ್ಸೋ ಎ ವೆಲ್ನೆಸ್ ಸೆಂಟರ್. ಅದಕ್ಕೆ ಈಗ ಇಟ್ ಇಸ್ ಕಾಲ್ಡ್ ಆಸ್ ಅ ವೆಲ್ನೆಸ್. ನೀವು ನೋಡಿದ್ರೆ ನಮ್ಮ ಬೋರ್ಡ್ ಸಹಿತ ವೆಲ್ನೆಸ್ ಸೆಂಟರ್ ಅಂತ ಇಟ್ಟಿದ್ವಿ. ಸೊ ಅವರು ಸಹಿತ ಇವತ್ತು ಇದೆ. ಈ ಒಂದು ಶಿಬಿರದಲ್ಲಿ ತಮ್ಗೆಲ್ಲ ಪರಿಚಯ ಇದ್ದಂಗೆ ಗೊತ್ತಿದ್ದಂಗೆ ಕನ್ಸಲ್ಟೇಷನ್ ಕಂಪ್ಲೀಟ್ ಫ್ರೀ ಆಗಿದೆ. ಯಾಕಂದ್ರೆ ಯೂಸಲಿ ಒಂದು ಡಾಕ್ಟರ್ನು ಭೇಟಿ ಆಗ್ಬೇಕಂದ್ರೆ 500 to 1000 rupees ಒಂದೊಂದು ಕಡೆ ನಾವು ಫೀಸ್ ಕೊಡಬೇಕಾಗುತ್ತೆ. ಬಟ್ ಈ ಒಂದು ದಿವಸ ಕನ್ಸಲ್ಟೇಷನ್ ಕಂಪ್ಲೀಟ್ ಫ್ರೀ ಆಗಿ ಮಾಡಿದೀವಿ ಪೂಜ್ಯರ ಒಂದು ಆದೇಶದಿಂದ. ಮತ್ತೆ 10% ಡಿಸ್ಕೌಂಟ್ ನಿಮ್ಗೆ ಫಾರ್ಮಸಿನಲ್ಲಿ ಸಿಗ್ತಾ ಇದೆ. ಮತ್ತೆ 20% ಡಿಸ್ಕೌಂಟ್ ಇನ್ ರೇಡಿಯಾಲಜಿ ಅಂಡ್ ಲ್ಯಾಬ್ ಇನ್ವೆಸ್ಟಿಗೇಷನ್ ನಲ್ಲಿ ಸಿಗ್ತಾ ಇದೆ. ಸೊ IP ಒಂದು ವೇಳೆ ಇದ್ರೆ ಅದರಲ್ಲಿ ಸಹಿತ 10% ಡಿಸ್ಕೌಂಟ್ ಕೊಡ್ತಾ ಇದ್ವಿ, ಜಸ್ಟ್ ಟು ಎಂಕರೇಜ್ ದಿ ಪಾರ್ಟಿಸಿಪೆಂಟ್ಸ್. ಸೊ ಈ ಒಂದು ಶಿಬಿರದ ಪೂರ್ತಿ ಲಾಭ ತಾವು ಪಡಿಬೇಕಂತ, especially I am thankful to the media people who always helps us in reaching out to the people. ಅವ್ರಿಗೂ ಸಹಿತ ಸೇರಿಸ್ತಾ ಇವತ್ತು ಒಂದು ಈ ಸುತ್ತಮುತ್ತ ಇದ್ದ ಎಲ್ಲ ಅವರು, ಯಾಕಂದ್ರೆ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಜಿ ಯಾವಾಗ ಅಂತಾರೆ, ನಾವು ಏನ್ ಮಾಡಿದ್ರು ಜನರಿಗೆ ಉಪಯೋಗ ಆಗ್ಬೇಕು ಅಂತ. ನಾವು ಮಾಡೋ ಪ್ರತಿಯೊಂದು ಕೆಲಸ ಜನರಿಗೆ ಉಪಯೋಗ ಆಗ್ಬೇಕು, ಅವರ ಜೀವನ ಒಂದು ಒಳ್ಳೆಯ ರೀತಿಯಲ್ಲಿ ಸಾಗಬೇಕು, ಆರೋಗ್ಯವಂತರಾಗಿ ಇರ್ಬೇಕಂತ. ನಾನು ಪ್ರತಿ ಸಲ ಯಾವಾಗ ಅಂತೀನಿ, ನಮ್ಮ ಹಾಸ್ಪಿಟಲ್ ನಲ್ಲಿ ಒಂದು ಸಂತೋಷವಾದ ವಿಷಯ ಅಂದ್ರೆ ಪ್ರತಿಯೊಂದು ಸ್ಟಾಫ್ ಪ್ರತಿ ದಿವಸ ಅವರು ಡ್ಯೂಟಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಸರ್ವೇ ಜನ ಸುಖಿನೋ ಭವಂತು ಅಂತಾನೆ ಶುರು ಮಾಡ್ತಾರೆ. ಲೆಟ್ ಆಲ್ ದ ಪೀಪಲ್ ಬಿ ಹೆಲ್ದಿ. ಒಂದು ವೇಳೆ ಗ್ರಾಚಾರ ಆಗಿ ಏನಾರ ಹೆಲ್ತ್ ಸರಿ ಇಲ್ಲ ಅಂದ್ರೆ ನಾವು ಇದೀವಿ ಅನ್ನೋ ಒಂದು ಒಳ್ಳೆಯ ಒಂದು ಪ್ರಾರ್ಥನೆಯಿಂದಾನೆ ಆಲ್ ಆಫ್ ಅಸ್ ವಿ ಸ್ಟಾರ್ಟ್ ಅವರ್ ಡ್ಯೂಟಿ. ಸೊ ಜನರಿಗೆ ಒಳ್ಳೇದಾಗ್ಲಿ. ಒಂದ್ ವೇಳೆ ಏನಾರ ಕಾಯಿಲೆ ಅಂತದ್ದು ಬಂದ್ರೆ ನಾವು ಇದ್ದೀವಿ ಅಂತ ತಮ್ಮೆಲ್ಲರೂ ತಿಳಿಸ್ತಾ, ಈ ಒಂದು ಶಿಬಿರಕ್ಕೆ ನಮ್ಮ ಟೀಮ್ ಸ್ಪೆಷಲಿ ಸುಮಂತ್ ಅವರು, ನಮ್ಮ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್, ತುಂಬಾ ಕಷ್ಟಪಟ್ಟಿದ್ದಾರೆ. ಅವ್ರ ಜೊತೆಗೆ ಎಂಟೈರ್ ಟೀಮ್ ಹ್ಯಾಸ್ ಡನ್. ಅಂಡ್ ನಮ್ಮ ಸ್ಟಾಫ್ ಎಲ್ಲರೂ ಸ್ಟೇಟಸ್ ಹಾಕೋದ್ರಲ್ಲಿ ಇರ್ಲಿ, ಸೋಷಿಯಲ್ ಮೀಡಿಯಾನಲ್ಲಿ ಚೆಂದಾಗಿ ಮಾಡಿದ್ದಾರೆ. ನಮ್ಮ ಮೀಡಿಯಾ ಸಹಿತ ವೈಡ್ ಪಬ್ಲಿಸಿಟಿ ಇದೆ. ವಿ ಹ್ಯಾವ್ ಮೇಡ್ ಎಲಾಬ್ರೇಟ್ ಅರೇಂಜ್ಮೆಂಟ್, ಬಂದ ಮಕ್ಕಳಿಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಹಿತ ಇರ್ಲಿ ಅಂತ. ಸೊ ಈ ಒಂದು ಶಿಬಿರದ ಪೂರ್ತಿ ಲಾಭ ಪಡ್ಬೇಕಂತ ಎಲ್ಲರೂ ಕೋರ್ತಾ, ಮತ್ತೊಮ್ಮೆ ಬಂದಿರುವಂತ ಮೋಸ್ಟ್ ರೆಸ್ಪೆಕ್ಟೆಡ್ ನರಸಿಂಹ ಶೆನಾಯ್ ಸರ್ ಅವ್ರಿಗೆ ಮತ್ತೆ ಮೇಡಮ್ ನರಸಿಂಹ ಶೆನಾಯ್ ಅವ್ರಿಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ, ಈ ಒಂದು ಶಿಬಿರಕ್ಕೆ ಬಂದಿರುವ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಪೂರ್ತಿ ಲಾಭ ಪಡಿಬೇಕಂತ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಒಂದು ಉಚಿತ ಮಕ್ಕಳ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಒಂದು ಹೆಮ್ಮೆಯ ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ನಮ್ಮಲ್ಲಿ MRI ಕೂಡ ಸ್ಟಾರ್ಟ್ ಆಗ್ತಾ ಇದೆ. ನರ್ಸಿಂಗ್ ಕಾಲೇಜ್ ಕೂಡ ಸ್ಯಾಂಕ್ಷನ್ ಆಗಿದೆ. ನಿನ್ನೆ ಪೂಜ್ಯರು ಕೂಡ ಸಮಾವೇಶದಲ್ಲಿ ಕೂಡ ತಿಳಿಸಿದ್ದಾರೆ ಕೂಡ. ಸೊ ಇನ್ನೇನು ಮಂಗಳೂರಿಗೆ ಹೋಗುವಂತ ಪರಿಸ್ಥಿತಿ, MRIಗೋಸ್ಕರ ಪರಿಸ್ಥಿತಿ ಬರೋದಿಲ್ಲ. ಮುಂದಿನ ಕೆಲವೇ ತಿಂಗಳುಗಳಲ್ಲಿ ಆ MRI ಸೇವೆ ನಮ್ಮ SGM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನಿಮಗೆಲ್ಲರಿಗೂ ದೊರೆಯಲಿದೆ. ಇದರ ಪ್ರಮುಖರು ಹೇಳಲೇಬೇಕು, ನಮ್ಮ ಪ್ರೀತಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಸರ್ ಅವರು. ಇವರಿಂದಾಗಿ ಹಿರಿಯರು ಡಾಕ್ಟರ್ ಶೆಣೈ ಸರ್ ಅವರು ಹೇಳಿದಾಗೆ, ಜನಾರ್ದನ್ ಸರ್ ಅವರ ಆಗಮನದ ನಂತರ ಹಳ್ಳಿಗೆ ಸೀಮಿತವಾಗಿದ್ದ SDM ಆಸ್ಪತ್ರೆಯು ಈಗ ಕರ್ನಾಟಕಾದ್ಯಂತ, ದೇಶಾದ್ಯಂತ ಸುದ್ದಿಯಲ್ಲಿದೆ. SDM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅಂತ. ಇನ್ನೇನು ಮುಂದೆ ಕೆಲವೇ 1-2 ವರ್ಷಗಳಲ್ಲಿ SDM ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕೂಡ ಖಂಡಿತವಾಗಿಯೂ ಆಗಲಿದೆ ಅಂತ ಪೂಜ್ಯರ ಆಶಯ ಆಶೀರ್ವಾದದಿಂದ
ದೇವರ ದಯೆಯಿಂದ ಖಂಡಿತವಾಗಿಯೂ ಆಗಲಿದೆ. ಮುಂದಕ್ಕೆ ಉದ್ಘಾಟಕರಾಗಿ ಬಂದಿರುವ ನಮ್ಮೆಲ್ಲರ ಹಿರಿಯರು ಡಾಕ್ಟರ್ ಕೆ ನರಸಿಂಹ ಶೆಣೈ ಸರ್ ಅವರನ್ನ ವೇದಿಕೆ ಮೇಲಿರುವ ಗಣ್ಯರು ಸಣ್ಣ ಸನ್ಮಾನದ ಮುಖಾಂತರ ಅವರಿಗೆ ಗೌರವವನ್ನ ಅರ್ಪಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೇನೆ. ದೇವರು ಇವರಿಗೆ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕರುಣಿಸಲಿ ಅಂತ ಎಲ್ಲರ ಪರವಾಗಿ ದೇವರಲ್ಲಿ ನಾವು ಪ್ರಾರ್ಥಿಸುತ್ತಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಮಂಜುನಾಥಾಯ ನಮ, ಓಂ ಶ್ರೀ ಜನಾರ್ದನಾಯ ನಮ. ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಮತ್ತು ಮಾತೃ ಶ್ರೀ ಅಮ್ಮನವರ ಪಾದಕಮಲಕ್ಕೆ ವಂದಿಸುತ್ತಾ, ಇವತ್ತು 14ನೇ ತಾರೀಕು ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ 14ನೇ ತಾರೀಕು ನವೆಂಬರ್ ಪ್ರತಿ ವರ್ಷ ಚಿಲ್ಡ್ರನ್ಸ್ ಡೇ ಆಗಿ ನಮ್ಮ ಇಡೀ ದೇಶದಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನೋತ್ಸವದ್ದು. 14th ಯೂಸಲಿ ಎಲ್ಲ ಸ್ಕೂಲ್ಸ್ ನಲ್ಲಿ ಮಕ್ಕಳು ಅವರವರ ಪ್ರೋಗ್ರಾಮ್ಸ್ ಇರೋದ ಬ್ಯುಸಿಯಾಗಿರ್ತಾರೆ. ಅದಕ್ಕೆ ನಾವು ಇವತ್ತು 14ನೇ ತಾರೀಕು ಸಂಡೇ ದಿವಸ ಫ್ರೀ ಮೆಡಿಕಲ್ ಕ್ಯಾಂಪ್ ಮಕ್ಕಳಿಗೋಸ್ಕರ ಇಟ್ಕೊಂಡಿದ್ವಿ. ಪಾಸ್ಟ್ 4 years ಇಂದ 4 ವರ್ಷಗಳಿಂದ ಈ ಮಕ್ಕಳಿಗೆ ನಾವು ಈ ಫ್ರೀ ಮೆಡಿಕಲ್ ಕ್ಯಾಂಪ್ ಮಾಡ್ತಾ ಇದ್ವಿ. ಯಾಕಂದ್ರೆ ಯೂಸಲಿ ಈ ಸೀಸನ್ ನಲ್ಲಿ ಈ ಪ್ರಾಂತದಲ್ಲಿ ಮಕ್ಕಳಿಗೆ ತುಂಬಾ ತೊಂದರೆ ಆಗ್ತಾ ಇರ್ತದೆ. ಅಂಡ್ ದಿಸ್ ಇಯರ್ ಸ್ಪೆಷಲಿ ಸೀಸನಲ್ ಚೇಂಜ್ ತುಂಬಾ ಇದೆ. ಹಂಗಾಗಿ ನಮ್ಮ ಹಾಸ್ಪಿಟಲ್ ನಲ್ಲಿ ಫಾರ್ ದ ಲಾಸ್ಟ್ 20-30 days ಇಂದ ಸುಮಾರು ಮಕ್ಕಳು ಬೇರೆ ಬೇರೆ ಕಾಯಿಲೆಗಿಂದ ರೋಗಕ್ಕೆ ಆಗಿ ಅಡ್ಮಿಷನ್ ಆಗ್ತಾ ಇದ್ದಾರೆ. ಸೊ ಹಂಗಾಗಿ ನಮ್ಗೆ ಅನಿಸ್ತು ಈ 16th ನಡೀತಾ ಇರುವ 9 ಗಂಟೆಯಿಂದ 1 ಗಂಟೆ ತನಕ ನಡೆಯೋ ಈ ಒಂದು ಫ್ರೀ ಮೆಡಿಕಲ್ ಕ್ಯಾಂಪ್ ತುಂಬಾ ಉಪಯೋಗ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ನಮ್ಮಲ್ಲಿ 3 ಮಂದಿ ಮಕ್ಕಳ ತಜ್ಞರಿದ್ದಾರೆ, ಪೀಡಿಯಾಟ್ರಿಷಿಯನ್ಸ್, ಡಾಕ್ಟರ್ ಅರ್ಚನಾ, ಡಾಕ್ಟರ್ ನಿಖಿತಾ ಮಿರ್ಲೆ ಅಂಡ್ ಡಾಕ್ಟರ್ ಪ್ರತೀತ್ ಅಂತ 3 ಮಂದಿ ಸ್ಪೆಷಲಿಸ್ಟ್ ಇದ್ದಾರೆ. ಇವ್ರ ಜೊತೆಗೆ ಈ ವರ್ಷ ಒಂದು ಸ್ಪೆಷಲ್ ಆಗಿ ಮಕ್ಕಳಿಗೆ ಬರೀ ದೇಹ ಆರೋಗ್ಯ ಜೊತೆಗೆ ಮಾನಸಿಕ ಆರೋಗ್ಯ ಸಹಿತ ತುಂಬಾ ಇಂಪಾರ್ಟೆಂಟ್ ಅಂತ ಗುರುತಿಸಿ
ನಮ್ಮಲ್ಲಿ ಒಂದು ಸ್ಪೆಷಲಿಸ್ಟ್ ಡಾಕ್ಟರ್ ಶಾಮಿಲಾ ಅಂತ ಇದ್ದಾರೆ. ಅವರು ಮಕ್ಕಳದು ಸೈಕಲಾಜಿಕಲ್ ಕ್ಲಿನಿಕಲ್ ಕೌನ್ಸಿಲರ್ ಅವರು. ಅವ್ರನ್ನು ಸಹಿತ, ಯಾಕಂದ್ರೆ ಮಕ್ಕಳು ಈಗ ಸ್ವಲ್ಪ ಸೆಲ್ ಫೋನ್ ನಲ್ಲಿ ಇರ್ಲಿ, ಜಂಕ್ ಫುಡ್ ಜಾಸ್ತಿ ತಿಂತಾ ಇರೋದಿರ್ಲಿ, ಬೇರೆ ಬೇರೆ ಒಂದು ಸ್ಟ್ರೆಸ್ ಲೆವೆಲ್ಸ್ ಇರಲಿ, ಅದರಲ್ಲಿ ಒಳಗಡೆ ಆಗ್ತಾ ಇದ್ದಾರೆ. ಇಂಥವ್ರಿಗೆ ಒಂದು ಕೌನ್ಸಿಲಿಂಗ್ ಮಾಡೋದಕ್ಕೋಸ್ಕರ ಇವತ್ತು ಅವ್ರದ್ದು ಸಹಿತ ಸೇವೆಯನ್ನು ನಾವು ಕೊಡ್ತಾ ಇದ್ದೀವಿ. ಒಳ್ಳೆ ಒಂದು ಸೇವೆ ಇವತ್ತು 9 ಗಂಟೆಯಿಂದ 1 ಗಂಟೆ ತನಕ 16ನೇ ತಾರೀಕು ಈ ನವೆಂಬರ್ ತಿಂಗಳ ನಡೀತಾ ಇದೆ. ಇಲ್ಲಿ ಜನರು ಎಲ್ಲರೂ ಇದ್ರದ್ದು ಪೂರ್ತಿ ಲಾಭ ಪಡಬೇಕಂತ ನಾವು ಬೇಡ್ಕೊಂತ ಇದ್ವಿ. ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು, ಮಾತೃಶ್ರೀ ಅಮ್ಮನವರ ಬೇಡಿಕೆ ಏನಂದ್ರೆ, ಇಲ್ಲಿ ಜನರಿಗೆ ಒಳ್ಳೆ ಒಂದು ಆರೋಗ್ಯ ಇರೋ ಒಂದು ಏನೇ ಒಂದು ಅಂದ್ರೆ ಪ್ರಿವೆಂಟಿವ್ ಮೆಡಿಸಿನ್ ಅಂತೀವಿ, ಪ್ರಿವೆಂಟಿವ್ ಚೆಕ್ಸ್ ಅಂತೀವಿ, ಅದೊಂದು ಮಾಡಿದ್ರೆ ಬೇಗ ಯಾವುದೇ ಒಂದು ಕಾಯಿಲೆ ಇದ್ರೆ ನಮ್ಗೆ ಮೊದಲೇ ಹಂತದಲ್ಲಿ ಗೊತ್ತಾದ್ರೆ ಅವ್ರಿಗೆ ಬೇಗ ನಯವಾಗೋಕೆ ಸಾಧ್ಯತೆ ಇದೆ ಅನ್ನೋ ಒಂದು ಆದೇಶ ಇತ್ತು. ಅದಕ್ಕಾಗಿ ನಾವು ಆಯಿಸ್ತಾ ಇದ್ವಿ. ಜನರೆಲ್ಲರೂ ಇದು ಪೂರ್ತಿ ಲಾಭ ಪಡ್ಬೇಕಂತ. ನಮಸ್ಕಾರ, ನಾನು ಡಾಕ್ಟರ್ ಪ್ರತೀತ್ ಅಂತ ಹೇಳಿ, ಮಕ್ಕಳ ತಜ್ಞರು, SDM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆಯಲ್ಲಿ ಕಳೆದ 2 ವರ್ಷದಿಂದ ಕೆಲಸ ಮಾಡ್ತಿದ್ದೇನೆ. ಎಲ್ರಿಗೂ ಗೊತ್ತಿರುವ ಹಾಗೆ ನವೆಂಬರ್ 14ನೇ ತಾರೀಕು ನಾವು ಮಕ್ಕಳ ದಿನಾಚರಣೆಯನ್ನು ಆಚರಿಸ್ತೇವೆ. ಸೊ ಅದರ ಪ್ರಯುಕ್ತ ಇವತ್ತು 16ನೇ ತಾರೀಕು ಆದಿತ್ಯವಾರದಂದು ಇವತ್ತು ಒಂದು ಮಕ್ಕಳ ಉಚಿತ ತಪಾಸಣಾ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಅದರ ಉದ್ಘಾಟನೆಯನ್ನು ಡಾಕ್ಟರ್ KN ಶೆಣೈ ಸರ್ ಅವರು ನೆರವೇರಿಸಿದ್ದಾರೆ. ಹಾಗೆ ಈ ಮಕ್ಕಳ ಶಿಬಿರದಲ್ಲಿ ಏನೋ ಒಂಥರ ನಮಗೆ ಖುಷಿ ಆಗ್ತದೆ. ಯಾಕಂದ್ರೆ ತುಂಬಾ ಜನ ಹೆಚ್ಚಿನ ಮಕ್ಕಳನ್ನು ಅವರ ಏನೋ ಒಂದು ಸಮಸ್ಯೆಗಳಿಂದ ಕರ್ಕೊಂಡ್ ಬರ್ತಾರೆ. ಹುಟ್ಟಿದ ಮಕ್ಕಳಿಂದ ಹಿಡಿದು 14 ವರ್ಷದ ತನಕ ಮಕ್ಕಳು, ಎಲ್ಲ ಮಕ್ಕಳ ತಪಾಸಣೆಯನ್ನು ಕೂಡ ಇಲ್ಲಿ ಮಾಡ್ತಿದ್ದೇವೆ. ಅದೇ ರೀತಿ ಇವತ್ತಿನ ಕನ್ಸಲ್ಟೇಷನ್ ಉಚಿತವಾಗಿರುತ್ತೆ. ಹಾಗೆ ಅದರ ಒಟ್ಟಿಗೆ ನಮ್ಮಲ್ಲಿ ಸಿಗುವಂತಹ ಎಕ್ಸ್ರೇ, ಬ್ಲಡ್ ಟೆಸ್ಟ್ ಹಾಗೂ ಮೆಡಿಸಿನ್ ಮೇಲೆ ಡಿಸ್ಕೌಂಟ್ ಇದೆ. ಅದೇ ರೀತಿ ಅಡ್ಮಿಷನ್ ಅಲ್ಲಿ ಕೂಡ ಡಿಸ್ಕೌಂಟ್ ಅನ್ನು ನೀಡ್ತಿದ್ದೇವೆ. ಸೊ ಇದು ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಶ್ರೀಯುತ ಜನಾರ್ದನ್ ಸರ್ ಅವರ ನೇತೃತ್ವದಲ್ಲಿ ಇದನ್ನ ತುಂಬಾ ಚೆನ್ನಾಗಿ ಇವತ್ತು ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಹಾಗೆ ಕ್ಯಾಂಪ್ ಅನ್ನು ಕೂಡ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಸೊ ಎಲ್ರಿಗೆ ನಾನು ಬಂದಂತಹ ಇಲ್ಲೆಲ್ಲ ಬಂದಿರುವಂತಹ ಎಲ್ಲ ಶಿಬಿರಾರ್ಥಿಗಳಿಗೆ ನಾನು ಧನ್ಯವಾದವನ್ನು ತಿಳಿಸಿದ್ದೇನೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ನವೆಂಬರ್ 16 ಇವತ್ತು ಮಕ್ಕಳ ಪೀಡಿಯಾಟ್ರಿಕ್ ಕ್ಯಾಂಪ್ ನಮ್ಮ SDM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ನಡೆಸ್ತಾ ಇದ್ದೇವೆ. ಮಕ್ಕಳೆಲ್ಲ ಖುಷಿಯಿಂದ ಭಾಗವಹಿಸ್ತಾ ಇದ್ದಾರೆ. ಪೋಷಕರು ಸಹ ಮಕ್ಕಳನ್ನು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಕರೆದುಕೊಂಡು ಬಂದು ಉಚಿತ ಕ್ಯಾಂಪಿನ ಉಪಯೋಗವನ್ನು ಪಡೆದುಕೊಳ್ಳಿ. ಮುಂದೆನೂ ಸಹ ನಮ್ಮ OPD ಯಾವಾಗಲೂ 9 to 5 ಪೀಡಿಯಾಟ್ರಿಷಿಯನ್ಸ್ ನಾವು ಅವೈಲೇಬಲ್ ಇರ್ತೀವಿ. ಕ್ಯಾಂಪ್ ಅಷ್ಟೇ ಅಲ್ಲ, ಪ್ರತಿದಿನ ನಿಮ್ಮ ಮಕ್ಕಳದ ಯಾವುದೇ ರೀತಿಯಾದ ಹೆಲ್ತ್ ಇಶ್ಯೂಸ್ ಇದ್ದರೆ ಬಂದು ಹಾಸ್ಪಿಟಲಲ್ಲಿ ಬಂದು ಕನ್ಸಲ್ಟೇಷನ್ ತಗೊಂಡು ಸಮಸ್ಯೆಗೆ ಪರಿಹಾರನ ಪಡೆದುಕೊಳ್ಳಿ. ಇಲ್ಲಿ ನಿಮಗೆ ಎಲ್ಲ ರೀತಿಯ ಸೌಲಭ್ಯ ಹಾಗೂ ಸಹಕಾರವನ್ನು ಹಾಸ್ಪಿಟಲ್ ಕಡೆಯಿಂದ ಒದಗಿಸಿಕೊಡ್ತಾರೆ. ಡಾಕ್ಟರ್ ಸಹ ನಾವು ಡೈಲಿ ಅವೈಲೇಬಲ್ ಇರ್ತೀವಿ. ಈವನ್ ಆನ್ ಸಂಡೇಸ್ ಎಮರ್ಜೆನ್ಸೀಸ್ ಟೈಮಲ್ಲೂ ಸಹ ಮಕ್ಕಳದ್ದು ಯಾವುದೇ ಇಶ್ಯೂಸ್ ಇದ್ದರೆ ಎಮರ್ಜೆನ್ಸಿ ವಿಸಿಟ್ ಮಾಡಿ ಅದರ ಸೊಲ್ಯೂಷನನ್ನು ಕಂಡುಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ನಿಖಿತಾ ಮೆರ್ಲೆ, SDM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ದು ಚಿಲ್ಡ್ರನ್ಸ್ ಡೇ ಪ್ರಯುಕ್ತವಾಗಿ SDM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇವತ್ತೊಂದು ಉಚಿತ ಫ್ರೀ ಚಿಲ್ಡ್ರನ್ಸ್ ಕ್ಯಾಂಪ್ ಅಂತೂ ಆಯೋಜಿಸಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ ಇವತ್ತು ಜನ. ಇಲ್ಲಿ ನಮ್ದು ಫ್ರೀ ಕನ್ಸಲ್ಟೇಷನ್ ಇದೆ. ಎಲ್ಲ ಮಕ್ಕಳಿಗೂ ಕನ್ಸಲ್ಟೇಷನ್ ಫ್ರೀ ಇದೆ. ಹಾಗೆ ಸುಮಾರು ಕನ್ಸೆಷನ್ ಇದೆ. ಮೆಡಿಸಿನ್ಸ್ಗೆ ಮತ್ತೆ ಇನ್ ಪೇಷಂಟ್ಗೆ 20% ಡಿಸ್ಕೌಂಟ್ ಇದೆ. ಮತ್ತೆ ಲ್ಯಾಬ್ಗೆ ಅಥವಾ ರೇಡಿಯಾಲಜಿ ಟೆಸ್ಟ್ಗಳಿಗೆಲ್ಲ 10% ಡಿಸ್ಕೌಂಟ್ ಇದೆ. ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ನಿಮ್ಮ ಎಲ್ಲ ಗೊತ್ತಿರೋರಿಗೆ, ರಿಲೇಟಿವ್ಸ್ಗೆ ಯಾರಿಗಾದ್ರೂ ತೊಂದರೆ ಇದೆ ಎಲ್ಲರೂ ಬರಲಿ. ಇಲ್ಲಿ ನಾವು ಹುಟ್ಟಿದ ಮಕ್ಕಳಿಂದ 15 ಇಯರ್ಸ್ ತನಕ ನೋಡ್ತೀವಿ. ಹುಟ್ಟಿದ ತಕ್ಷಣ ಏನಾದ್ರು ಜಾಂಡಿಸ್ ಇರೋದಾಗ್ಲಿ, ಏನಾದ್ರು ತೊಂದರೆ ಇದ್ರೆ ನೋಡ್ತೀವಿ. ಆಮೇಲೆ ಇಮ್ಯುನೈಸೇಷನ್ ಇರುತ್ತೆ.
ಅದಾದ್ಮೇಲೆ ಡೆವಲಪ್ಮೆಂಟಲ್ ಅಸೆಸ್ಮೆಂಟ್ ಆಗುತ್ತೆ. ಮಿಕ್ಕಿದು ಯಾವುದೇ ತೊಂದರೆ ಆಗಿರ್ಲಿ, ಶೀತ, ಕೆಮ್ಮು, ನೆಗಡಿ ಇದರದೆಲ್ಲ ನೋಡ್ತೀವಿ. ಮೂರ್ಛೆ ಹೋಗೋ ಕಾಯಿಲೆ ಅಥವಾ ಬೇರೆ ಏನೇ ತೊಂದರೆ ಇದ್ರು ಎಲ್ಲ ನೋಡ್ತೀವಿ. ಇಲ್ಲಿ ನಾವು 3 ಜನ ಪೀಡಿಯಾಟ್ರಿಷಿಯನ್ಸ್ ಇದ್ದೀವಿ. ನಾನು ಡಾಕ್ಟರ್ ನಿಖಿತಾ ಮೆರ್ಲೆ, ಡಾಕ್ಟರ್ ಅರ್ಚನಾ ಮ್ಯಾಮ್ ಹಾಗೂ ಡಾಕ್ಟರ್ ಪ್ರತೀತ್ ಅಂತ 3 ಜನ ಇದ್ದೀವಿ. ಇಲ್ಲಿ 24/7 ಸರ್ವಿಸಸ್ ಇರುತ್ತೆ. ಎನಿ ಟೈಮ್ ಎನಿ ಎಮರ್ಜೆನ್ಸಿ ಇಲ್ಲಿ ಬಂದು ತೋರಿಸ್ಕೊಳ್ಬಹುದು. ಇಲ್ಲಿ ನಮ್ಮ ಹಾಸ್ಪಿಟಲ್ ನಲ್ಲಿ ಎಲ್ಲಾ ತರ ಸರ್ವಿಸಸ್ ಇದೆ. 25 ಬೆಡೆಡ್ ಪೀಡಿಯಾಟ್ರಿಕ್ ವಾರ್ಡ್ ಇದೆ, ಹಾಗೂ NICU ಇದೆ, PICU ಇದೆ, ಮತ್ತೆ ರೆಸ್ಪಿರೇಟರಿ ಡಿಸೀಸಸ್, ನಿಮೋನಿಯಾ ಇದೆಲ್ಲ ಇದ್ದಾಗ HFNC ಅಂತ ಒಂದು ಪ್ರೆಷರೈಸ್ಡ್ ಆಕ್ಸಿಜನ್ ಮೆಷಿನ್ ಬರುತ್ತೆ, ಅದು ಕೂಡ ಸರ್ವಿಸಸ್ ಇದೆ. ಇದೆಲ್ಲ ಫೆಸಿಲಿಟೀಸ್ ಅನ್ನು ಉಪಯೋಗಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಹಾಸ್ಪಿಟಲ್ ಬಂದು ಏನೇ ತೊಂದರೆ ಇದ್ದು ಬಂದು ತೋರಿಸ್ಕೊಳ್ಬೇಕಾಗಿ ವಿನಂತಿಸ್ಕೊಳ್ತೀನಿ. ನಮಸ್ಕಾರ, ನಾನು ಶಾಮಿಲಾ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್, SDM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಇಂದು ಮಕ್ಕಳ ದಿನಾಚರಣೆ ಪ್ರಯುಕ್ತ SDM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇಲ್ಲಿ ಉಚಿತ ಮಕ್ಕಳ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಮಕ್ಕಳ ದೈಹಿಕ ಆರೋಗ್ಯದ ಜೊತೆಗೆ ಮಕ್ಕಳಿಗೆ ಪೂರಕವಾಗಿ ಬೇಕಾದ ಮಾನಸಿಕ ಆರೋಗ್ಯ ಕೂಡ ಬಹಳ ಮುಖ್ಯ ಆಗುತ್ತದೆ. ಸೊ ಆದುದರಿಂದ ಮಕ್ಕಳ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯದ ತಪಾಸಣೆ ಕೂಡ ನಡೆಸಲಾಗುತ್ತಿದೆ. ಸೊ ಅನೇಕ ಶಿಬಿರಾರ್ಥಿಗಳು ಮಾನಸಿಕ ಆರೋಗ್ಯದ ಕುರಿತು ಸಮಾಲೋಚನೆಯನ್ನು ಮಾಡಿ ಅದಕ್ಕೆ ಬೇಕಾದಂತಹ ಸೂಕ್ತ ಪರಿಹಾರವನ್ನು ಪಡೆದುಕೊಂಡಿದ್ದಾರೆ. ಹಾಯ್, ನಾವಿವತ್ತು ಕ್ಯಾಂಪಿಗೆ ಬಂದಿದ್ದೀವಿ, ಮಕ್ಕಳ ಕ್ಯಾಂಪಿಗೆ. ನಮಗೆ ಸ್ಕೂಲಿಂದ ಗೊತ್ತಾಯಿತು ಇದು ಇಲ್ಲಿ ಕ್ಯಾಂಪ್ ಇದೆ ಅಂತ. ಬಂದು ಭಾಳ ಖುಷಿ ಆಯಿತು. ಭಾಳ ಬೇಗ ರೆಸ್ಪಾನ್ಸ್ ಸಿಕ್ತು. ಒಂದು 10-20 ನಿಮಿಷದಲ್ಲಿ ಡಾಕ್ಟರ್ ನೋಡಿದ್ರು, ಟ್ರೀಟ್ಮೆಂಟ್ ಬರೆದು ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲರೂ ಬಂದು ಈ ಚಿಕಿತ್ಸೆಯ ಫಲಗಳನ್ನು ತಗೋಬೇಕಂತ ವಿನಂತಿಸ್ತೀವಿ ಅಷ್ಟೇ.